ಬೆಂಗಳೂರು ಬಿಜೆಪಿಯ ಭದ್ರಕೋಟೆ. ಲೋಕಸಭಾ ಚುನಾವಣಾ ವಿಚಾರಕ್ಕೆ ಬಂದರೆ ಬೆಂಗಳೂರಿನ ಜನ ಬಿಜೆಪಿಯನ್ನು ಕೈಬಿಟ್ಟಿದ್ದೇ ಇಲ್ಲ. 1998-99ರಿಂದ ಅನಂತಕುಮಾರ್ ಅವರಿಂದ ಶುರುವಾದಂಥ ಬೆಂಗಳೂರು ಸೌತ್ ಲೋಕಸಭಾ ಕ್ಷೇತ್ರದ ಗೆಲುವು, 2009ರಲ್ಲಿ ಬೆಂಗಳೂರು ಸೆಂಟ್ರಲ್ನಲ್ಲಿ ಪಿ ಸಿ ಮೋಹನ್ ನಿರಂತರವಾಗಿ ಹ್ಯಾಟ್ರಿಕ್ ಹೊಡೆದು ಗೆದ್ದಿದ್ದಾರೆ. ಇನ್ನು ಬೆಂಗಳೂರು ಉತ್ತರದಲ್ಲಿ 2004ರಿಂದ ಎಚ್ ಟಿ ಸಾಂಗ್ಲಿಯಾನ, ಅದಾದ ನಂತರ ಡಿ ಬಿ ಚಂದ್ರೇಗೌಡರು, ಅದಾದ ನಂತರ 2 ಬಾರಿ 2014-19ರಲ್ಲಿ ಡಿ ವಿ ಸದಾನಂದಗೌಡ. ಈ ಬೆಂಗಳೂರು ಉತ್ತರ, ಸೌತ್ ಹಾಗೇನೆ ಸೆಂಟ್ರಲ್ ಈ ಕ್ಷೇತ್ರಗಳಲ್ಲಿ ಬಿ ಜೆ ಪಿ ಗೆಲ್ತಾನೆ ಬರ್ತಾ ಇದೆ. ಬೆಂಗಳೂರು ಗ್ರಾಮಾಂತರವನ್ನು ಹೊರತುಪಡಿಸಿದರೆ ಅದು ಗ್ರಾಮಾಂತರ. ಹೀಗಾಗಿ ಈ ಬಾರಿ ಬೆಂಗಳೂರು ಬಿ ಜೆ ಪಿಗೆ ಕೈ ಕೊಡುತ್ತಾ? ಬೆಂಗಳೂರು ಲೋಕಸಭೆಯಲ್ಲಿ ಬಿ ಜೆ ಪಿ ಭದ್ರಕೋಟೆ, ಹೇಗೆ ವಿಧಾನಸಭೆಯಲ್ಲಿ ಮಂಗಳೂರು ಭದ್ರಕೋಟೆನೋ ಲೋಕಸಭೆಯಲ್ಲಿ ಬೆಂಗಳೂರು ಭದ್ರಕೋಟೆ. ಆದರೆ ಈ ಬಾರಿ ಯಾಕೋ ಬೆಂಗಳೂರಿನ ಭದ್ರಕೋಟೆ, ಬಿ ಜೆ ಪಿಯ ಭದ್ರಕೋಟೆ ಛಿದ್ರ ಆಗುವ ಲಕ್ಷಣ ಕಾಣಿಸ್ತಾ ಇದೆ. ಇದಕ್ಕೆ ಕಾರಣ ಆಗ್ತಾ ಇರುವಂಥದ್ದು ಬೆಂಗಳೂರು ಉತ್ತರ. ಈ ಬಾರಿ ಬೆಂಗಳೂರು ಉತ್ತರಕ್ಕೆ ಬಿ ಜೆ ಪಿ ಅಭ್ಯರ್ಥಿಯಾಗಿರೋದು ಶೋಭಾ ಕರಂದ್ಲಾಜೆ. ಕೇಂದ್ರದಲ್ಲಿ ಕೇಂದ್ರ ಕೃಷಿ ಖಾತೆಯ ರಾಜ್ಯ ಸಚಿವೆಯಾಗಿದ್ದಂಥವರು, ಪ್ರಭಾವಿ ನಾಯಕಿ ಬಿ ಜೆ ಪಿಯಲ್ಲಿ. ಹಾಗಾದರೆ ಶೋಭಾ ಕರಂದ್ಲಾಜೆ ಸೋತು ಬಿಡ್ತಾರಾ? ಯಾಕೆ ಬೆಂಗಳೂರು ಉತ್ತರದಲ್ಲಿ ಕಾಂಗ್ರೆಸ್ ತುಂಬ ಸ್ಟ್ರಾಂಗ್ ಆಗ್ತಾ ಇದೆ? ಈಗಾಗಲೇ ಶೋಭಾ ಕರಂದ್ಲಾಜೆ ಉಡುಪಿ ಚಿಕ್ಕಮಗಳೂರು ಲೋಕಸಭಾ ಕ್ಷೇತ್ರದಿಂದ ಗೋಬ್ಯಾಕ್ ಅಭಿಯಾನವನ್ನು ಎದುರಿಸಿ ಬಂದರು. ಅವರಿಗೆ ಯಡಿಯೂರಪ್ಪನವರ ಕೃಪಾ ಕಟಾಕ್ಷದಿಂದ ಬೆಂಗಳೂರು ಉತ್ತರಕ್ಕೆ ಟಿಕೆಟ್ ಸಿಕ್ತು. ಈ ಬೆಂಗಳೂರು ಉತ್ತರ ಒಂಥರ ಅತಿಥಿ ಕ್ಷೇತ್ರ ಇದ್ದಾಗೆ. ಇಲ್ಲಿ ಸ್ಥಳೀಯರು ನಿಲ್ಲೋದಕ್ಕಿಂತ ಹೊರಗಿನವರೇ ಹೆಚ್ಚು ಬಂದು ನಿಲ್ತಾರೆ. ಎಚ್ ಟಿ ಸಾಂಗ್ಲಿಯಾನ ನಿಂತು ಗೆದ್ದರು. ಸಿ ಕೆ ಜಾಫರ್ ಶರೀಫ್ ಅವರ ನಂತರ ಮತ್ತೆ 2 ಬಾರಿ ಗೆದ್ದವರು ಅಂದರೆ ಡಿ ವಿ ಸದಾನಂದಗೌಡ ಅವರೇ ಇರಬೇಕು. ಅದು ಮೋದಿ ಅಲೆಯಲ್ಲಿ ಗೆದ್ದಿದ್ದು 2014-19ರಲ್ಲಿ. ಆದರೆ ಈ ಬಾರಿ ಪರಿಸ್ಥಿತಿ ಹಾಗಿಲ್ಲ. ಕೆಲವೊಂದು ಕಾರಣಗಳನ್ನು ನೋಡಿದಾಗ, ಪರಿಸ್ಥಿತಿಯನ್ನು ಗಮನಿಸಿದಾಗ ಈ ಬಾರಿ ಕಾಂಗ್ರೆಸ್ ಪರವಾದಂಥ ಅಲೆ ಈ ಕ್ಷೇತ್ರದಲ್ಲಿ ಕಾಣಿಸ್ತಾ ಇದೆ. ಕಾಂಗ್ರೆಸ್ನಿಂದ ಪ್ರೊಫೆಸರ್ ರಾಜೀವ್ ಗೌಡ ಇಲ್ಲಿ ಅಭ್ಯರ್ಥಿಯಾಗಿದ್ದಾರೆ. ರಾಜೀವ್ ಗೌಡ ವಿದೇಶದಲ್ಲಿ ಅಭ್ಯಾಸ ಮಾಡಿ ಶಿಕ್ಷಣವನ್ನು ಪಡೆದು ಬಂದಂಥವರು, ರಿಸರ್ವ್ ಬ್ಯಾಂಕ್ನಲ್ಲಿ ಡೈರೆಕ್ಟರ್ ಆಗಿದ್ದಂಥವರು. ಹಾಗಾಗಿ ಅವರಿಗೆ ಬೆಂಗಳೂರಿನಲ್ಲೇ ಹುಟ್ಟಿ ಬೆಳೆದಿದ್ದರಿಂದ ಅವರಿಗೆ ಈ ಕ್ಷೇತ್ರದಲ್ಲಿ ಕಾಂಗ್ರೆಸ್ಗೆ 2004ಕ್ಕೆ ಜಾಯಿನ್ ಆಗಿ ರಾಜಕೀಯದಲ್ಲಿ ತಮ್ಮದೇ ಆದಂಥ ಒಂದು ರಾಜ್ಯಸಭಾ ಸ್ಥಾನ ಹಾಗೆ ಅನುಭವವನ್ನು ಇಟ್ಕೊಂಡು ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರಕ್ಕೆ ಕಾಲಿಟ್ಟಿದ್ದಾರೆ. ಇಲ್ಲಿ ಅವರಿಗೆ ಪ್ರಬಲವಾಗಿ ಕಾಂಗ್ರೆಸ್ನ ಸ್ಥಳೀಯ ನಾಯಕರು ನಿಂತ್ಕೊಂಡಿದ್ದಾರೆ. ಇಲ್ಲಿ ಅವರಿಗೆ ಕೃಷ್ಣ ಬೈರೇಗೌಡರು ಸಾಥ್ ಕೊಡ್ತಾ ಇದ್ದಾರೆ. ಕೃಷ್ಣ ಬೈರೇಗೌಡರು ಕಳೆದ ಬಾರಿ ಹೇಗೆ ಡಿ ವಿ ಸದಾನಂದಗೌಡರ ವಿರುದ್ಧ ಇನ್ನೇನು 1 ಲಕ್ಷ ಮತಗಳ ಅಂತರದಲ್ಲಿ ಸೋತು ಹೋದರು. ಆದರೆ ಈ ಬಾರಿ ಕಾಂಗ್ರೆಸ್ಸನ್ನು ಇಲ್ಲಿ ಗೆಲ್ಲಿಸಬೇಕು ಅಂತ ಪಣ ತೊಟ್ಟಿದೆ ಕಾಂಗ್ರೆಸ್. ಸುಲಭ ಇಲ್ಲ. ಆದರೆ ಈ ಬಾರಿ ಬೆಂಗಳೂರಲ್ಲಿ ಸುಲಭವಾಗಿ ಕಾಣಿಸ್ತಾ ಇರುವಂಥ ಕ್ಷೇತ್ರ ಅಂದರೆ ಬೆಂಗಳೂರು ಉತ್ತರ. ಕಳೆದ ಬಾರಿ ಡಿ ವಿ ಸದಾನಂದಗೌಡರ 8,24,000 ಮತ ತೊಗೊಂಡ್ರೆ 6,76,000 ಮತಗಳನ್ನು ತೊಗೊಂಡಿದ್ರು. 1,47,000 ಮತಗಳ ಅಂತರದಿಂದ ಕೃಷ್ಣ ಬೈರೇಗೌಡರು ಸೋತಿದ್ರು. ಆದರೆ ಅಂತರ ಕಡಿಮೆ ಆಗ್ತಾ ಇದೆ. 2014ರಲ್ಲಿ 2,29,000 ಮತಗಳ ಅಂತರದಿಂದ ಗೆದ್ದಿದ್ದು 2019ರಲ್ಲಿ 1 ಲಕ್ಷ ಮತಗಳ ಅಂತರಕ್ಕೆ ಬಂದಿದೆ. ಅದರಲ್ಲೂ ಈ ಬಾರಿ ಶೋಭಾ ಕರಂದ್ಲಾಜೆ ಇಲ್ಲಿಗೆ ಬಂದಿದ್ದಾರೆ. ಶೋಭಾ ಕರಂದ್ಲಾಜೆ ಈಗಾಗಲೇ ಉಡುಪಿ ಚಿಕ್ಕಮಗಳೂರಿಂದ ತಿರಸ್ಕೃತ ಆಗಿ ಬಂದಂಥವರು. ಇಲ್ಲಿಯ ಜನ ಅವರನ್ನು ಅಕ್ಸೆಪ್ಟ್ ಮಾಡ್ಕೊಳ್ತಾರಾ ಅನ್ನುವಂಥ ಪ್ರಶ್ನೆಗಳಿದೆ. ಈಗಾಗಲೇ ಬಿ ಜೆ ಪಿ ಇಲ್ಲಿ ಚುನಾವಣಾ ತಯಾರಿಯಲ್ಲಿ ಸ್ವಲ್ಪ ಹಿಂದೆ ಬಿದ್ದಿದೆ ಅನ್ನುವಂಥದ್ದು ಕೂಡ ಸ್ಥಳೀಯವಾಗಿ ಚರ್ಚೆ ಆಗ್ತಾ ಇರುವಂಥ ವಿಷಯ. ಕಾಂಗ್ರೆಸ್ನಲ್ಲಿ ಕೃಷ್ಣ ಬೈರೇಗೌಡ ಸೇರಿದಂತೆ ಇಲ್ಲಿಯ ಸ್ಥಳೀಯ ನಾಯಕರೆಲ್ಲ ಸೇರಿಕೊಂಡು ಆಗಲೇ ಪ್ರಚಾರವನ್ನು ಶುರು ಮಾಡಿದ್ದಾರೆ ಭರ್ಜರಿಯಾಗಿ. ಆದರೆ ಶೋಭಾ ಕರಂದ್ಲಾಜೆ ಅವರು ಕೇವಲ ಶಾಸಕರನ್ನು ಭೇಟಿಯಾಗಿದ್ದು ಬಿಟ್ಟರೆ ಪ್ರಚಾರದ ವಿಚಾರದಲ್ಲಿ ನರೇಂದ್ರ ಮೋದಿಯವ್ರನ್ನೇ ನಂಬ್ಕೊಂಡಿದ್ದಾರೆ. ಮೋದಿ ಮತಗಳು ಬರ್ತವೆ, ಆ ಮೂಲಕ ಗೆಲ್ಲಬಹುದು. ಬೆಂಗಳೂರಿನ ಜನ ಬಿ ಜೆ ಪಿಯನ್ನು ಕೈ ಬಿಟ್ಟಿಲ್ಲ. ಅದು 2004ರಿಂದನೂ ಬೆಂಗಳೂರು ನಾರ್ತನ್ನು ಗೆಲ್ತಾನೆ ಇದ್ದೀವಿ, ಮತ್ತೊಮ್ಮೆ ಗೆಲ್ತೀವಿ ಅನ್ನುವಂಥ ಗ್ಯಾರಂಟಿಯಲ್ಲಿದ್ದಾರೆ. ಆದರೆ ಈ ಬಾರಿ ಕಾಂಗ್ರೆಸ್ 5 ಗ್ಯಾರಂಟಿಗಳನ್ನು ಕೊಟ್ಟಿದೆ. ಇನ್ನು ಇಲ್ಲಿನ ಒಂದು ವಿಧಾನಸಭಾ ಸೆಗ್ಮೆಂಟ್ಗಳನ್ನು ನೋಡ್ತಾ ಹೋಗೋದಾದರೆ ತುಂಬ ಇಂಪಾರ್ಟೆಂಟಾಗಿ ಕಾಣಿಸುವಂಥದ್ದು, ಇಲ್ಲಿ ಈ ಬಾರಿ ಎಸ್ ಟಿ ಸೋಮಶೇಖರ್ ಕೂಡ ಬಿ ಜೆ ಪಿಗೆ ಕೈ ಕೊಟ್ಟಿದ್ದಾರೆ ಸಂಪೂರ್ಣವಾಗಿ. ಯಶವಂತಪುರ ಕ್ಷೇತ್ರ ಅತ್ಯಂತ ಹೆಚ್ಚು ಮತದಾರರಿರುವಂಥ ಕ್ಷೇತ್ರ. ಹೇಗೆ ಇಲ್ಲಿ ಕೆ ಆರ್ ಪುರ ಅತ್ಯಂತ ಹೆಚ್ಚು ಮತದಾರರಿರುವಂಥ ಕ್ಷೇತ್ರನೋ ಅದೇ ರೀತಿ ಯಶವಂತಪುರದಲ್ಲಿ ಕೂಡ ಅತ್ಯಂತ ಹೆಚ್ಚು ಮತದಾರರಿದ್ದಾರೆ. ಈ 8 ಕ್ಷೇತ್ರಗಳಲ್ಲಿ 5 ಬಿ ಜೆ ಪಿ ಗೆದ್ದಿತ್ತು. ಅಂದರೆ ಬೆಂಗಳೂರು ನಾರ್ತ್, ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರದ ಅಡಿಯಲ್ಲಿ ಬರುವಂಥ 8 ವಿಧಾನಸಭಾ ಕ್ಷೇತ್ರಗಳಲ್ಲಿ 5ರಲ್ಲಿ ಬಿ ಜೆ ಪಿ, 3ರಲ್ಲಿ ಕಾಂಗ್ರೆಸ್ ಇತ್ತು. ಆದರೆ ಡಿ ಕೆ ಬ್ರದರ್ಸ್ ಪ್ರಯತ್ನದಿಂದಾಗಿ
ಎಸ್ ಟಿ ಸೋಮಶೇಖರ್ ಬಿ ಜೆ ಪಿಯಿಂದ ದೂರ ಆಗಿರೋದ್ರಿಂದ ಈಗೊಂಥರ ಕಾಂಗ್ರೆಸ್ ಜೊತೆ 4 ಕ್ಷೇತ್ರಗಳಿದೆ, ಬಿ ಜೆ ಪಿ ಜೊತೆ 4 ಕ್ಷೇತ್ರಗಳಿದೆ. ಇಲ್ಲಿ ಬಿ ಜೆ ಪಿಯ ಜೊತೆ ಇರುವಂಥದ್ದು ಕೆ ಆರ್ ಪುರ, ದಾಸರಹಳ್ಳಿ, ಮಹಾಲಕ್ಷ್ಮಿ ಲೇಔಟ್, ಮಲ್ಲೇಶ್ವರ, ಈ 4 ಕ್ಷೇತ್ರಗಳು. ಇನ್ನು ಕಾಂಗ್ರೆಸ್ ಜೊತೆ ನಿಂತಿರುವಂಥದ್ದು ಬ್ಯಾಟರಾಯನಪುರ ಕೃಷ್ಣ ಬೈರೇಗೌಡರದ್ದು, ಯಶವಂತಪುರ ಎಸ್ ಟಿ ಸೋಮಶೇಖರ್, ಹಾಗೆ ಭೈರತಿ ಸುರೇಶ್ ಅವರ ಹೆಬ್ಬಾಳ, ಪುಲಿಕೇಶಿ ನಗರ ಶ್ರೀನಿವಾಸ್ ಅವರದ್ದು. ಈ 4 ಕ್ಷೇತ್ರಗಳು ಕಾಂಗ್ರೆಸ್ ಜೊತೆ ನಿಂತಿರೋದ್ರಿಂದ ಕಾಂಗ್ರೆಸ್ಗೆ ಬಲ ಹೆಚ್ಚಾಗಿದೆ. ಅದರಲ್ಲಿ ಕೂಡ ಕೃಷ್ಣ ಬೈರೇಗೌಡ ಇದ್ದಾರೆ, ಕಂದಾಯ ಸಚಿವರು ಅಂತ ಹೇಳಿದರೆ. ಅವರು ಈ ಕ್ಷೇತ್ರದಲ್ಲಿ ನಿಂತಿದ್ದವರು, ಅವರ ಪ್ರಚಾರದಿಂದ ಒಂದಷ್ಟು ದೊಡ್ಡ ಮಟ್ಟಿಗಿನ ಮತಗಳು ಈ ಕಡೆ ಬರ್ತವೆ. ಹಾಗೆಯೇ ಈ ಭಾಗದಲ್ಲಿ ಇರುವಂಥವ್ರು ಯಾರು ಅಂತ ಹೇಳಿದರೆ, ಅಕ್ಕಪಕ್ಕದ ಈ ಹಾಸನ ಭಾಗಗಳಿಂದ ಒಂದಷ್ಟು ಜನ ವಲಸೆ ಬಂದು ಇಲ್ಲಿ ಕೆಲಸ ಮಾಡುವಂಥವ್ರು. ಈ ದಾಸರಹಳ್ಳಿ ಭಾಗದಲ್ಲಾಗ್ಬೋದು, ಅಥವಾ ಈ ಮಲ್ಲೇಶ್ವರ, ಇಲ್ಲ ಅಂತ ಹೇಳಿದರೆ ಈ ಯಶವಂತಪುರ ಭಾಗದಲ್ಲಿ, ಮಹಾಲಕ್ಷ್ಮಿ ಲೇಔಟ್ ಭಾಗದಲ್ಲಿರುವಂಥವ್ರು ಎಲ್ಲರೂ ಕೂಡ ಹಾಸನ ಭಾಗದಿಂದ ಬಂದು ಇಲ್ಲಿ ಕೆಲಸಕ್ಕಾಗಿ ಬಂದಂಥ ವಲಸಿಗರು ಜಾಸ್ತಿ. ಕೆ ಆರ್ ಪುರ ಭಾಗದಲ್ಲಿರುವಂಥದ್ದು ಆಂಧ್ರ ಭಾಗದಿಂದ ಬಂದಂಥ ವಲಸಿಗರು, ಕೆಲಸಕ್ಕೋಸ್ಕರ ಬಂದವರು. ಇವರೆಲ್ಲರೂ ಕೂಡ ಮತ ಕೊಡುವಂಥದ್ದು ಜಾತಿಯನ್ನು ನೋಡ್ಕೊಂಡಲ್ಲ. ಇದರಲ್ಲಿ ಕೂಡ ಜಾತಿಯನ್ನು ನೋಡ್ಕೊಂಡು ಮತ ಕೊಡೋದೇ ಆದರೂ ಕೂಡ ಇಲ್ಲಿ ಶೋಭಾ ಕರಂದ್ಲಾಜೆ ಅವರು ಎಲ್ಲಿ ಕೂಡ ತಾನೊಬ್ಬ ಒಕ್ಕಲಿಗ ನಾಯಕಿ ಅನ್ನುವಂಥದ್ದನ್ನು ಎಲ್ಲೂ ಕೂಡ ಹೇಳ್ಕೊಂಡಿಲ್ಲ. ಅವರು ಇಲ್ಲಿ ಪ್ರೂವ್ ಆಗಿರುವಂಥದ್ದು ಹಿಂದುತ್ವದ ಫೈರ್ ಬ್ರ್ಯಾಂಡ್ ಅಂಥೇಳಿ. ಹಾಗಾಗಿ ಬೆಂಗಳೂರು ಉತ್ತರದ ಜನ ಎಲ್ಲೋ ಒಂದು ಕಡೆ ಈ ಬಾರಿ ಶೋಭಾ ಕರಂದ್ಲಾಜೆ ಅವರ ಕಡೆ ಒಲವು ತೋರಿಸೋ ಸಾಧ್ಯತೆ ಕಡಿಮೆ ಇದೆ ಅನ್ನಿಸ್ತಾ ಇದೆ. ನರೇಂದ್ರ ಮೋದಿ ಬರುವ ಮೂಲಕ ಅಲ್ಲಿಂದ ಒಂದಷ್ಟು ಮತಗಳನ್ನು ಸೆಳ್ಕೋಬಹುದು. ಹಾಗೆಯೇ ಬಿ ಜೆ ಪಿಯ ಬಿ ಎಸ್ ಯಡಿಯೂರಪ್ಪನವರು ಒಂದಷ್ಟು ಸ್ಟಾರ್ ಪ್ರಚಾರಕರಿಂದ ಒಂದಷ್ಟು ಮತಗಳನ್ನ ಗಿಟ್ಟಿಸ್ಕೊಳ್ಬೋದು ಅನ್ನುವಂಥ ಲೆಕ್ಕಾಚಾರದಲ್ಲಿ ಶೋಭಾ ಕರಂದ್ಲಾಜೆ ಇರ್ಬೋದು. ಇಲ್ಲಿ ಸ್ಥಳೀಯ ಶಾಸಕರ ಜೊತೆಗೆ ಕೂಡ ಶೋಭಾ ಕರಂದ್ಲಾಜೆ ಅವರಿಗೆ ಒಂದು ಸ್ಟ್ರಾಂಗ್ ಆದಂಥ ಬಾಂಡ್ ಇಲ್ಲ ಅನ್ನುವಂಥದ್ದು. ಏನು ಅಂದರೆ ಪಕ್ಷಕ್ಕೋಸ್ಕರ ಕೆಲಸ ಮಾಡಬೇಕು. ಗೋಪಾಲಯ್ಯ ಆಗಿರ್ಬೋದು, ಇಲ್ಲ ಭೈರತಿ ಬಸವರಾಜ್ ಆಗಿರ್ಬೋದು, ಪಕ್ಷಕ್ಕೋಸ್ಕರ ಕೆಲಸ ಮಾಡ್ತಾರೆ. ಆದರೆ ಶೋಭಾ ಕರಂದ್ಲಾಜೆ ಅವರ ಜೊತೆಗೆ ಒಂದು ಸ್ಟ್ರಾಂಗ್ ಬಾಂಡ್ ಇಲ್ಲ ಅನ್ನುವಂಥದ್ದು ಕೂಡ ಇಲ್ಲಿ ಚರ್ಚೆ ಆಗ್ತಾ ಇರುವಂಥ ವಿಷಯ. ಇನ್ನು ಇದು ಬೆಂಗಳೂರು ನಾರ್ತ್ ಲೋಕಸಭಾ ಕ್ಷೇತ್ರ ಏನಿದೆ, ಅತ್ಯಂತ ದೊಡ್ಡ ವ್ಯಾಪ್ತಿ ವಿಸ್ತಾರವನ್ನು ಹೊಂದಿರುವಂಥ ಕ್ಷೇತ್ರ ಇದು. ಈ ಯಶವಂತಪುರದ ಮೂಲೆ ಅಂದರೆ ಹತ್ತಿರ ಕೆಂಗೇರಿಯಿಂದ ಶುರುವಾಗಿ ಆ ಕಡೆ ಬ್ಯಾಟರಾಯನಪುರ ಏರ್ಪೋರ್ಟ್ನವರೆಗೂ ಕೂಡ ಹೋಗುವಂಥ ಕ್ಷೇತ್ರ. ಹಾಗಾಗಿ ಇಲ್ಲಿ ಪ್ರಚಾರ ಮಾಡುವಂಥದ್ದು ಕೂಡ ತುಂಬ ಸುದೀರ್ಘ ಸಮಯನ ತಗೊಳ್ಳುತ್ತೆ. ಈ ಭಾಗದಲ್ಲಿ ಪ್ರಚಾರನೇ ಇನ್ನೂ ಶುರು ಮಾಡಿಲ್ಲ ಅಂತ ಹೇಳಿದರೆ ಇವರು ಮನಸ್ಸುಗಳನ್ನು ತಲುಪೋದಕ್ಕೆ ಸಾಧ್ಯ ಆಗೋದು ಹೇಗೆ? ಆದರೆ ಕಾಂಗ್ರೆಸ್ಸಿಂದ ಈಗಾಗಲೇ ಕೆ ಆರ್ ಪುರದಲ್ಲಿ ಪರಾಜಿತ ಅಭ್ಯರ್ಥಿ ಡಿ ಕೆ ಮೋಹನ್ ಬಾಬು ಅವರು ಇರ್ಬೋದು, ಎಸ್ ಟಿ ಸೋಮಶೇಖರ್ ಅವರಂತೂ ಬೆಂಬಲಕ್ಕೆ ನಿಂತ್ಕೊಂಡಿದ್ದಾರೆ. ಇನ್ನು ಪೂರ್ಣಿಮಾ ಶ್ರೀನಿವಾಸ್ ಕೆ ಆರ್ ಪುರ ಭಾಗದಲ್ಲಿ ಪ್ರಭಾವಿ ನಾಯಕಿ, ಅವರು ಹಿರಿಯೂರು ಕ್ಷೇತ್ರದಿಂದ ಸ್ಪರ್ಧೆ ಮಾಡಿದರೂ ಕೂಡ ಅವರು ಇಲ್ಲಿ ಕೆ ಆರ್ ಪುರದಲ್ಲಿ ಪ್ರಭಾವಿ. ಯಾಕೆಂದರೆ ಎ ಕೃಷ್ಣಪ್ಪ ಅವರು ಎಸ್ ಎಂ ಕೃಷ್ಣ ಸಂಪುಟದಲ್ಲಿ ಸಚಿವರಾಗಿದ್ದವರು, ಅವರ ಮಗಳು ಕೆ ಆರ್ ಪುರ ಕ್ಷೇತ್ರದಲ್ಲಿ ಅವ್ರಿಗೊಂದು ಹಿಡಿತಾ ಇದೆ. ಹಾಗೆಯೇ ಈ ಭೈರತಿ ಸುರೇಶ್ ಅವರು ಹೆಬ್ಬಾಳ ಭಾಗದಲ್ಲಿ ಭಾಳಷ್ಟು ಪ್ರಭಾವಿಯಾಗಿರುವಂಥವರು. ಹೆಬ್ಬಾಳ ಭಾಗದಲ್ಲಿ ಅವರು ದೊಡ್ಡ ಮಟ್ಟಿಗೆ ಜನ ಬೆಂಬಲ ಇದೆ. ಅದನ್ನು ಸಂಪೂರ್ಣ ಕಾಂಗ್ರೆಸ್ ಪರವಾಗಿ ಒಲಿಸುವಂಥ ಸಾಧ್ಯತೆ ಇದೆ ಮತಗಳನ್ನು. ಇನ್ನು ಈ ಕಡೆ ನೋಡೋದಕ್ಕೆ ಹೋದರೆ ಎ ಸಿ ಶ್ರೀನಿವಾಸ್, ಇದು ಪುಲಿಕೇಶಿ ನಗರ ಭಾಗ, ಮುಸ್ಲಿಂ ಬಾಹುಳ್ಯ ಇರುವಂಥದ್ದು. ಈ ಒಂದು ಸಂಪೂರ್ಣ ಮತಗಳು ಕಾಂಗ್ರೆಸ್ಗೆ ಬರುವಂಥದ್ದು. ಈ ಎಲ್ಲ ಲೆಕ್ಕಾಚಾರಗಳನ್ನು ಇಟ್ಕೊಂಡು ಈ ಬಾರಿ ಕಾಂಗ್ರೆಸ್ ಬೆಂಗಳೂರು ಉತ್ತರವನ್ನು ಗೆದ್ಕೋತೀವಿ. ಈ ಅತಿಥಿ ಕ್ಷೇತ್ರವಾಗಿ ಕಾಣಿಸ್ತಾ ಇರುವಂಥ ಬೆಂಗಳೂರು ಉತ್ತರದಲ್ಲಿ ಒಂದೊಂದು ಬಾರಿ ಒಬ್ಬೊಬ್ಬರು ಬರ್ತಾರೆ, ಗೆಲ್ತಾರೆ. ಹಿಂದೆ ಸಿ ಕೆ ಜಾಫರ್ ಶರೀಫ್ ಅವ್ರದ್ದು ನಮ್ಮದೇ ಕ್ಷೇತ್ರ ಆಗಿತ್ತು. ಅದಾದ ನಂತರ ಇಲ್ಲಿ ನಿರಂತರವಾಗಿ ಗೆದ್ದವರು 2 ಬಾರಿ, ಅದು ಮೋದಿ ಅಲೆಯಲ್ಲಿ ಡಿ ವಿ ಸದಾನಂದ ಗೌಡರು ಗೆದ್ದಿದ್ರು. ಹಾಗಾಗಿ ಈ ಬಾರಿ ಈ ಕ್ಷೇತ್ರವನ್ನು ನಾವು ಕಬ್ಜಾ ಮಾಡಿಕೊಳ್ಳಲೇಬೇಕು ಅಂತ ಕೃಷ್ಣ ಬೈರೇಗೌಡರ ನಾಯಕತ್ವದಲ್ಲಿ ರಾಜೀವ್ ಗೌಡರು ಆ್ಯಂಡ್ ಟೀಮ್ ಬಾರಿ ಆ್ಯಕ್ಟಿವ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ. ಈ ಬಾರಿ ಶೋಭಾ ಕರಂದ್ಲಾಜೆಗೆ ಗೆಲುವು ಕಷ್ಟ ಇದೆ. ಹಾಗಾಗಿ ಶೋಭಾ ಕರಂದ್ಲಾಜೆ ನರೇಂದ್ರ ಮೋದಿಯನ್ನು ನಂಬಿಕೊಂಡಿರ್ಬೋದು. ಆ ಮತಗಳು ಬಂದು ಗೆಲ್ಲಿಸಿದ್ದೇ ಆದರೆ ಬೆಂಗಳೂರಿನಲ್ಲಿ ಬಿ ಜೆ ಪಿಯ ಭದ್ರಕೋಟೆ ಉಳಿಯುತ್ತೆ. ಇಲ್ಲ ಅಂತ ಹೇಳಿದರೆ ಈ ಬಾರಿ ಬೆಂಗಳೂರು ಉತ್ತರ ಛಿದ್ರ ಆಗುವಂಥ ಲಕ್ಷಣಗಳು ಕಾಣಿಸ್ತಾ ಇದೆ.